ಮ್ಯಾಂಗ್ಳೂರ್ ಅಟ್ಲೀಸ್ಟ್ ಫಿನಿಷ್ ಮಾಡಿಬಿಟ್ಟು ಹೋಗ್ಬಿಡೋಣ ಅಂತ ಅಂದ್ಕೊಂಡೆ. ಇಲ್ಲಿ ಇನ್ನೇನಂದರೆ ಯಾರು ಹೆಲ್ಮೆಟ್ ಹಾಕಲ್ಲ, ನಾನೇ ವಿಚಿತ್ರವಾಗಿ ಕಾಣಿಸೋದು ಇಲ್ಲಿ ಎಲ್ಲರಿಗೂ. ಹೆಲ್ಮೆಟ್ಟು ಏನು ಇಂಪಾರ್ಟೆಂಟೇ ಅಲ್ಲ. ನಾನು ನೋಡಿ, ನಾನು ಎಲ್ಲೂ ಇಲ್ಲಿಂದ ಒಂದು ಇದು ಮಾಡೋಣ, ಹೆಲ್ಮೆಟ್ ನೋಡ್ಕೊಳ್ಳಿ. ಯಾರು ಹೆಲ್ಮೆಟ್ ಹಾಕಿರೋದು? ನಾವೇ ಹೆಲ್ಮೆಟ್ ಹಾಕಿರೋದು ನೋಡ್ಕೊಳ್ಳಿ. ಹೆಲ್ಮೆಟ್ ಯಾರು ಆಗ್ತಾಯಿಲ್ಲ ಇಲ್ಲಿ. ಹೆಲ್ಮೆಟ್ ಕಡ್ಡಾಯ ಇಲ್ಲ ಪಾಂಡಿಚೇರಿಯಲ್ಲಿ, ಬಟ್ ಸಿಗ್ನಲ್ ಫಾಲೋ ಮಾಡ್ತಾರೆ. ನಾನು ಹೆಲ್ಮೆಟು ರೂಮಲ್ಲಿ ಇಟ್ಕೊಂಡು ಬರ್ಬೋದು, ಬಟ್ ಹೆಲ್ಮೆಟ್ ಕ್ಯಾಮ್ರಾ ಇದರಲ್ಲೇ ಮೌಂಟ್ ಮಾಡಿರೋದಲ್ವಾ, ನನಗೆ ಆಮೇಲೆ ತೊಂದರೆ ಆಗುತ್ತೆ. ಈ ಥರನೂ ತೊಗೊಂಬರ್ಬೋದಪ್ಪ ನೋಡಿ, ಎಲ್ಲ ಫಾಲೋ ಮಾಡಿದೆ ಏನು. ಆದರೆ ನೆನ್ನೆ ಅದೇ ಥರ ಆಕ್ಸಿಡೆಂಟ್ ಆಯಿತು. ಹೆಲ್ಮೆಟ್ ಏನಿತ್ತು ಅಂದರೆ, ನೆನ್ನೆ ನಾನು ನೋಡಿದಾಗ ಒಂದು ಆಕ್ಸಿಡೆಂಟ್ ಆಯಿತು, ತಲೆ ಓಪನ್. ಅದೇ ಸಣ್ಣ ರೋಡಲ್ಲಿ, ದೊಡ್ಡ ಹೈವೇನೂ ಅಲ್ಲ, ಅದು ತುಂಬ ಚಿಕ್ಕ ರೋಡ್, ತಲೆ ಹೋದೆ. ಅದೇ ಹೆಲ್ಮೆಟ್ ಇದ್ದಿದ್ರೆ ಅಟ್ಲೀಸ್ಟ್ ಸೇವ್ ಆಗ್ತಾಯಿದ್ದ ಅನ್ನೋದು ಒಂದು ಇದು. ಯಾಕೆ ಇಲ್ಲಿ ಕಡ್ಡಾಯ ಇಲ್ಲ ಅಂತ ಗೊತ್ತಿಲ್ಲ. ಒಂದೊಂದು ಇದು ಸಪ್ರೇಟ್ ಇವ್ರದ್ದೇ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ತವೆ. ಎಕ್ಸ್ಟ್ರಾರ್ಡಿನರಿ ಎಲ್ಲ ಟೇಸ್ಟ್ ಇಲ್ಲ. ನಿನ್ನೆ ಒಂದು ಜಾಗದಲ್ಲಿ ದೋಸೆ ಹಿಂದೆ ಅರ್ಧನೂ ಬಂದಿಲ್ಲ ಅಂದರೆ ತುಂಬ ಹಳೆ ಗಾಡಿಯಲ್ಲಿ ಇಟ್ಕೊಂಡಿದ್ದಾರೆ ನೋಡಿ. ಮುಂದೆ ಹೋಗ್ತಾಯಿದೆ ನೋಡಿ, ಅದು 3 ವೀಲರು ಪ್ಯಾಸೆಂಜರ್ ಆಟೋ ಥರ ಯೂಸ್ ಆಗ್ತಾಯಿದೆ. ಇದೆಲ್ಲ ಎಷ್ಟು ವರ್ಷದ್ದು ಇದೋ ಗೊತ್ತಿಲ್ಲ ಗಾಡಿ. ಯಾರಿಗಾದ್ರೂ ನಿಮಗೆ ಹೆಸರು ಗೊತ್ತಿದ್ರೆ ಹೇಳಿ ನೋಡಿ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ತಾ ಇದ್ದಾರೆ. ಸೈಡಲ್ಲಿ ಇದೆ ನೋಡಿ, ಇದಕ್ಕೆ ಗೇರ್ ಇದು ಎಷ್ಟು ಒಳ್ಳೆಯದು ಅಂದರೆ, ಬಟ್ ವರ್ಕ್ ಆಗ್ತಾ ಇದೆಯಲ್ಲ ಇನ್ನು. ಅದು ಓಲ್ಡ್ ಇಸ್ ಗೋಲ್ಡ್ ಅಂತ ಸಿಂಗೇನ ಇಂಜಿನ್ಗಳು ಥರ ಇರ್ತವೆ. ರೆಗ್ಯುಲರ್ ಟ್ರಾನ್ಸ್ಪೋರ್ಟು ಒಂಥರ ಚೆನ್ನಾಗಿದೆ, ಅದು ನೋಡೋಕೆ ಚೆನ್ನಾಗಿದೆ. ಗಂಟ 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 ನನ್ನ ಗಾಡಿ ಇಷ್ಟ ಆಯ್ತು. ಅದು ಹೋಗ್ಬಿಟ್ಟು ರೂಮಲ್ಲಿ ಫ್ರೆಶ್ ಅಪ್ ಆಗಿಬಿಟ್ಟು ನೆಕ್ಸ್ಟ್ ಡೆಸ್ಟಿನೇಷನ್ ಏನಂತ ನೋಡ್ಕೊಂಡು ಹೋಗೋಣ. ಯಾವಾದರೂ ಬಂದರೆ ಇಲ್ಲಿ ಬನ್ನಿ, ಚೆನ್ನಾಗಿದೆ. ಏನಂದರೆ ಇನ್ನು ಇದಕ್ಕಿಂತ ಬೆಟ್ರೂಮ್ ಇರ್ಬೋದು, ಬಟ್ ನನಗೆ ಬಜೆಟ್ 1200 ರುಪೀಸ್. ಸೀಸನಲ್ಲಿ ಹೆಂಗಂತ ಗೊತ್ತಿಲ್ಲ, ಸೀಸನಲ್ಲೂ ಸ್ವಲ್ಪ ಜಾಸ್ತಿನೇ ಇರುತ್ತೆ. ತಮಿಳ್ನಾಡು ಟೂರಿಸಮ್ಗೆ ಕಾಲ್ ಮಾಡಿದ್ದೆ, ಓಪನ್ ಇದೆ ಅಂತ ಹೇಳಿದ್ದಾರೆ ಪಿಚಾವರನಲ್ಲಿ. ಅದು ಸೆಕೆಂಡ್ ಲಾರ್ಜೆಸ್ಟ್ ಮ್ಯಾಂಗ್ರೋವ್ ಫಾರೆಸ್ಟ್. ಫಸ್ಟ್ ಯಾವುದಂತ ಗೊತ್ತಿಲ್ಲ, ಮೋಸ್ಟ್ಲಿ ಇದ್ದರೆ ಕೇರಳದಲ್ಲಿ ಇರ್ಬೋದು. ಒಂದು ಕಡೆ ಏನೇ ಆಗಲಿ, ಮದುವೆ ಅಂತ ಭಯ ಇದ್ರೂ ಜೋಡಿಯಾಗಿ ಯಾರೋ ನೋಡಿದ್ರೆ ಹೊಟ್ಟೆ ಉರಿತದೆ. ಮದುವೆ ಬೇಡಪ್ಪ, ಸಿಂಗಲಾಗಿ ನಾನು ಹ್ಯಾಪಿಯಾಗಿದ್ದೀನಿ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದ್ರೂ ಯಾರಾದರೂ ಜೋಡಿಯಾಗಿ ಹೋದರೆ ಹೊಟ್ಟೆ ಉರಿತದೆ. ನೋಡಿ ಎಷ್ಟು ಲಿಕ್ಕರ್ ಶಾಪು ನೋಡಿ ಸುಮ್ಮನೆ ಹೋಗ್ತಾ ಇರೋದು ನನ್ನ ಲೈಫಲ್ಲಿ. ನೋಡಿ ಕಲರು ದೊಣ್ಣೆ ಬಿರಿಯಾನಿ ಹೌಸ್, ಚಿಕ್ಕಪೇಟೆ. ಅದು ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿ ಹೌಸು. ಕರ್ನಾಟಕ ದೊಣ್ಣೆ ಬಿರಿಯಾನಿ ಹೌಸೇ ಇಲ್ಲಿದೆ ನೋಡಿ, ಚಿಕ್ಕಪೇಟೆದು. ಸದ್ಯಕ್ಕೆ ಹೊಟ್ಟೆ ಸರಿ ಇಲ್ಲ, ಇಲ್ಲಾಂದರೆ ಹೋಗ್ಬಿಟ್ಟು ಒಂದು ಬಿರಿಯಾನಿ ಬಾರಿಸ್ಬಿಟ್ಟು ಬಂದ್ಬಿಡ್ತಾ ಇದ್ದೆ. ಫಿಶ್ ಸ್ಮೆಲ್ಲು
ಹೌದು, ನಾನು ಇಲ್ಲಿ ಬಂದು ನೆನ್ನೆ ಫಿಶ್ ಸ್ವಲ್ಪನೇ ತಿಂದಿದ್ದು, ಅದಕ್ಕೆ ಹೊಟ್ಟೆ ನೋವು ಬಂದ್ಬಿಡ್ತು. ಯಾಕೆ ಸುಮ್ಮನೆ ರೈಡಿಂಗಲ್ಲಿ ಇರುವಾಗ ಐ ರಿಸ್ಕ್ ತೊಗೊಬಾರ್ದು. ನನಗೆ ಆದರೆ ಹೋಗಿದ್ದ ಕಡೆ ತಿನ್ಬೇಕಂತ ಆಸೆನೇ. ಹುಡುಗರ ಜೊತೆ ಯಾವಾಗಲಾದ್ರೂ ಬರ್ತೀನಿ. ಆಂಡಿ ಸ್ವಲ್ಪ ಕಾಮಾಗಿ ಸುಮ್ಮನೆ ತಿರುಗಬೇಕು. ಒಂದೊಂದು 2 ದಿನ ಇರಬೇಕು, ಸುಮ್ಮನೆ ಓಡಾಡ್ತಾ ಇರಬೇಕು, ಓಡಾಡ್ತಾ ಇರಬೇಕು, ಸುತ್ತಾಡ್ತಾ ಇರಬೇಕು. ಲೇಡೀಸ್ ಇಲ್ಲಂತ ಇಲ್ಲ ಗುರು, ವರ್ಲ್ಡಲ್ಲಿ ಎಲ್ಲರೂ ರೋಡ್ ನೋಡೋಂಗಿಲ್ಲ. ರೋಡ್ ಪಕ್ಕದಲ್ಲಿ ಗಾಡಿ ಬರ್ತದೆ, ಏನು ಬರ್ತದೆ, ಬಸ್ ಸ್ಟಾಪ್ ನೋಡಿ ಎಷ್ಟು ಚೆನ್ನಾಗಿದೆ. ಗಾಡಿ ಬರುತ್ತೆ, ಏನು ಬರ್ತದೆ, ಎಲ್ಲೂ ನೋಡೋಂಗಿಲ್ಲ. ಏನೋ ನಮ್ಮೂರಲ್ಲಿ ಮಾತ್ರ ಅನ್ಕೊಬೇಕಷ್ಟೆ. ವರ್ಲ್ಡಲ್ಲಿ ನೀವು ಯಾವುದೇ ಮೂಲೆ ಹೋಗಿ ಅವರು ಗಾಡಿಗೆ ರೆಸ್ಪೆಕ್ಟ್ ಕೊಡೋದು. ಅದೇ ರೋಡ್ ಮೇಲೆ ಹೇಳ್ತಾ ಇಲ್ಲ, ಒಂದು ನಾಯಿಗೆ ಭಯ, ಇನ್ನೊಂದು ಲೇಡಿಗೆ ಭಯ, ಎರಡು ಡೇಂಜರ್. ಏನೇ 140 ರೂಪೀಸ್ ಆಯಿತು. 2 ಪ್ರಾನ್ಸು ಬಂದು 60 ರೂಪೀಸು. ಅಂದರೆ ಒಂದು ಬಜ್ಜೆಯಲ್ಲಿ ಒಂದು 2-3 ಪ್ರಾನ್ಸ್ ಆದರೆ ಮಿನಿಮಮ್ ಇರುತ್ತೆ. 60 ರೂಪಾಯಿಗೆ ಹೊರ್ತು ಮೀನು ಮಾರ್ಕೆಟು. ಡಿಫ್ರೆಂಟ್ ಮೀನು ಯಾವ್ಯಾವ ಥರ ಇದೆ ಎಲ್ಲ ಮೀನು ಮಾರ್ಕೆಟ್. ಟ್ರಾಫಿಕ್ಕೇ ಚೇಂಜ್ ಆಗುತ್ತಲ್ಲ. ಪ್ರಾನ್ಸು ಒಂದು ಬಜ್ಜಿ ಥರ ಮಾಡ್ತಾರೆ, 2-3 ಇರುತ್ತೆ, 60 ರೂಪಾಯಿಗೆ ಹೊರ್ತು. ನೀವು ಅದೇ 6 ಪ್ರಾನ್ಸ್ ಚಿಕ್ಕ ಪ್ರಾನ್ಸ್ ಹಾಕಿ ತಿಂದರೆ ಮಿನಿಮಮ್ ಆದರೂ 120, 60 ರೂಪೀಸ್ ಲೆಕ್ಕ. ಅರ್ಧಕ್ಕರ್ಧ ಮೀನು ಬಂದುಬಿಟ್ಟು ಒಂದು ಮೀನು ಹಾಕಿದ್ರು, ಯಾವ ಮೀನು ಅಂತ ಗೊತ್ತಿಲ್ಲ, ಯಾವ ಸಮುದ್ರ ಮೀನು ಇರ್ತವೆ, ಬಟ್ ಮುಳ್ಳೇ ಇಲ್ಲ ಅದರಲ್ಲಿ. ಅದ್ರ ಪ್ರೈಸು ಸ್ಮೆಲ್ ಇಲ್ಲ. ಇನ್ನೊಂದು ಆ ಮೀನು ತಿಂತಾಯಿದ್ದೀರಿ ಅನ್ನೋ ಒಂದು ಸ್ಮೆಲ್ ಇಲ್ಲ, ಚೆನ್ನಾಗಿತ್ತು ಟೇಸ್ಟು, ಬಜ್ಜಿ ತಿನ್ನಂಗೆ ಇತ್ತು. 80 ರೂಪಾಯಿ ಮೀನು, 2 ಪ್ರಾನ್ಸು 60 ರೂಪಾಯಿ. ಕೊಡೋದ ಮೀನೇ ಮನೆ ಊಟ. ಎಲ್ಲಿ ಏನು ಸಿಗುತ್ತೋ ಅದಕ್ಕೆ ತಕ್ಕಂಗೆ ಜನ ಅದಕ್ಕೆ ಅಡಾಪ್ಟ್ ಆಗ್ತಾರೆ. ಕಂಟ್ರಿಯಲ್ಲಿ ತಿಂತಾರೆ, ಈ ಕಂಟ್ರಿಯಲ್ಲಿ ತಿಂತಾರೆ ಅಂತ ಯಾರು ಹೋಗಲ್ಲ. ಅಲ್ಲಿ ಸರೌಂಡಿಂಗಲ್ಲಿ ಜನ ಸ್ಟಾರ್ಟಿಂಗ್ ಬದುಕಿದೆ ಆ ಥರ. ನಮ್ಮ ಸರೌಂಡಿಂಗಲ್ಲಿ ಏನು ಸಿಗುತ್ತೋ ಆ ಥರ ಹೋಗ್ತಾ ನಾಗರಿಕತೆ ಬೆಳೀತಾ ಅಲ್ಲಿರೋ ಡಿಶ್ ಇಲ್ಲಿ ಬಂದು ಇಲ್ಲಿರೋ ಡಿಶ್ ಅಲ್ಲೋಗಿ ಎಕ್ಸ್ಚೇಂಜ್ ಮೇಳ ಆಗೋಯ್ತು ಅಷ್ಟೇ. ನಂಗೆ ತುಂಬ ಇಷ್ಟವಾದ ಪೊಲಿಟಿಷಿಯನ್ ಸ್ಟ್ಯಾಚು ಕಾಮರಾಜರ್. ಜನಗಳಿಗೋಸ್ಕರನೇ ಏನು ಬೇಕೋ ಅದನ್ನು ಮಾಡಿಕೊಡ್ತಾರೆ. ಒಂದೇ ಒಂದು ಪೊಲಿಟಿಷಿಯನ್ CM ಆ ಟೈಮಲ್ಲೆಲ್ಲ ಸೆಂಟ್ರಲ್ನೇ ಕಂಟ್ರೋಲ್ ಮಾಡ್ತಾಯಿದ್ರು. ಓದಿರೋದು ಏನೋ 3ನೇ ಕ್ಲಾಸು ಏನೋ ಇರಬೇಕಷ್ಟೆ. ಫ್ರೀ ಊಟ, ಎಜುಕೇಷನ್ಗೆ ಫ್ರೀ ಊಟ ಅಲ್ಲ, ಅದೆಲ್ಲ ಅವಾಗ ಬಂದಿದ್ದು ಅವರೇ. ಗೌರ್ಮೆಂಟ್ ಸ್ಕೂಲಲ್ಲಿ ಇವಾಗ ನಡೀತಾರೋ ಫ್ರೀ ಊಟ ಅದೆಲ್ಲ. ಕಾರಲ್ಲಿ ಹೋಗ್ಬೇಕಾದ್ರೆ ಎಲ್ಲೋ ಒಂದು ಜಾಗದಲ್ಲಿ ಹೋಗ್ಬೇಕಾದ್ರೆ ಅವರು ಸ್ಟಾರ್ಟ್ ಮಾಡಿ ಕುರಿಗಳನ್ನ ಮೇಯ್ಸೋದು ನೋಡೋದನ್ನು ಮಕ್ಕಳೇನಕ್ಕೆ ಈ ವಯಸ್ಸಲ್ಲಿ ಕುರಿಗಳು ಮೇಯಿಸ್ತವೆ, ಸ್ಕೂಲ್ ಕಳಿಸಿಲ್ಲ ಅಂತ ಅವ್ರ ಅಪ್ಪ ಅಮ್ಮನ ಕೇಳಿದ್ರೆ, ನಮಗೆ ತಿನ್ನೋಕ್ಕೆ ಅನ್ನ ಇಲ್ಲ, ಸ್ಕೂಲ್ ಕಳಿಸಿ ಏನು ಮಾಡೋಣ ಅಂತ ಹೇಳಿದ್ರಂತೆ. ಆವಾಗ ನೀವು ಊಟ ಹಾಕಿದ್ರೆ ನೀವು ಸ್ಕೂಲ್ ಕಳಿಸಿ ಅಂತ ಕೇಳಿದ್ರಂತೆ. ಆವಾಗ ಕಳಿಸ್ಕೊಂಡು ಹ್ಞೂ ಅಂದಿದ್ದಕ್ಕೆ ಅದನ್ನು ಒಪ್ಕೊಂಡು ಆಮೇಲೆ ಊಟ ಆಗ್ತದೆ ಅಂತ ಹೇಳಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಇದು ಮಾಡಿದ್ರಂತೆ. ಹಂಗೆ ಸ್ಟಾರ್ಟ್ ಆಗಿತ್ತೆ ಈ ಫ್ರೀ ಊಟ. ಮಕ್ಕಳು ಅವಾಗ ಏನಾಯ್ತು ಅಂದರೆ ಊಟ ಸಿಗುತ್ತಂತ ಸ್ಕೂಲಿಗೆ ಬರೋಕ್ಕೆ ಸ್ಟಾರ್ಟ್ ಮಾಡೋದು. ಅಂದರೆ ಆ ಟೈಮಲ್ಲಿ ಎಷ್ಟು ಬಡತನ ಇದ್ದಿರ್ಬೋದು ನೋಡಿ. ಊಟ ಸಿಗುತ್ತಂತ ಸ್ಕೂಲಿಗೆ ಬಂದವರು ಇವತ್ತು ಎಜುಕೇಷನಲ್ಲಿ ಒಳ್ಳೆ ಲೆವೆಲಿಗೆ ಬಂದಿದ್ದಾರೆ. ಒಂದು ಚಿಕ್ಕ ಕ್ರಾಂತಿ ಅದು. ಊಟ ಸಿಗುತ್ತೆ ಅಂತ ಇವಾಗ ದೇವಸ್ಥಾನಕ್ಕೆ ಹೋಗ್ತೀವಿ, ಪ್ರಸಾದ ಸಿಗುತ್ತೆ ಅಂತ, ಆ ಥರ. ಇವಾಗ ಅದೇ ಬೆಳೆದು ನಿಂತು ಎಲ್ಲ ಎಜುಕೇಟೆಡ್ ಆಗಿ ಎಲ್ಲ ಚೆನ್ನಾಗಿದ್ದಾರೆ. ಆನ್ಲೈನ್ இருக்குதுண்ணே, கரெக்டாக 1000 ரூபா. நான் ஸ்கேனர் इधर MR தானே? ஆமாம் சார். ಟ್ಯೂಬ್ ಲಾಕ್ಸ್ ಮೇಲೆ ಒಂಥರ ನೆಮ್ಮದಿ, ಭಯ ಇರಲ್ಲ. ಏರ್ ಚೆಕ್ ಮಾಡಿಸಿಲ್ಲ, ಏರು ಚೆಕ್ ಮಾಡಿಸ್ಬೇಕು. ಏರ್ ಪಂಪು ಇಲ್ಲ, ಏನಿಲ್ಲ. ಇಲ್ಲೇ
ಸಿಟಿ ಸ್ವಲ್ಪ ಡೌನ್ ಆಗಿರಂಗಿದೆ. ಹತ್ರನೇ ಇದೆ ಏರ್ ಪಂಪು. ಅದು ಎಮರ್ಜೆನ್ಸಿಗೆ ಅಂತ ಇಕ್ಕಿದ್ದೀನಿ. ಅದು ಸಿಕ್ಕಿಲ್ಲ ನಜ ಪಕ್ಷದಲ್ಲಿ, ಬಟ್ ಅದು ಯೂಸ್ ಮಾಡೋದು ಹೆಂಗಂತ ಗೊತ್ತಿಲ್ಲ ಇನ್ನೂ ಸರಿಯಾಗಿ. ಎಷ್ಟು ದೊಡ್ಡ ದೂರ ಇದು, ದೂರ ಸಕ್ಕ ದೊಡ್ಡದಿದೆ ಇದು. ಎಷ್ಟು ಲೈನು? ಈ ಕಡೆ 1 2 3 4 5 6 7 ಲೈನ್, 7 8 ಲೈನ್ ಕರೆಕ್ಟಿಗೆ ಹೋಗ್ಬೋದು. ನನ್ನ ಪ್ರಕಾರ ಆ ಥರ ಪ್ಲಾಸ್ಟಿಕ್ ಡಿವೈಡರ್ಗಳು ಇಕ್ಕಿದ್ರೇ ಚೆನ್ನಾಗಿ ಸ್ವಲ್ಪ ಬೆಟ್ರು. ಹೋಗ್ಬಿಟ್ಟು ಇದು ಇಕ್ತಾರೆ ನೋಡಿ, ಆ ಮೂಲೆಯಲ್ಲಿ ಹೊಡ್ಕೊತಾರೆ, ಅದು ಸ್ವಲ್ಪ ಇಕ್ಕಿದ್ರೆ ಚೆನ್ನಾಗಿರುತ್ತೆ. ರೈಲ್ವೆ ಗೇಟ್ ದೊಡ್ಡದಾಗಿದೆ. 3 ಹೋಗುತ್ತೆ. ಕನ್ಯಾಕುಮಾರಿಗೆ ರಾಮೇಶ್ವರಂ ಹೋಗೋದು ಇರ್ಬೋದು ಇದು. ನೋಡಿ ಇಲ್ಲಿ ಅಲ್ಲಾಕ್ ಹೋಗೋದು ಪ್ಯೂರ್ ತಮಿಳಲ್ಲಿ ಕೂಗ್ತಾರೆ ನೋಡಿ. ಇದು ಶುಕ್ರವಾರ ಅಲ್ಲ, ಅಲ್ಲಾಗ ಹೋಗೋದು ಎಷ್ಟು ಪ್ಯೂರಾಗಿ ತಮಿಳಲ್ಲಿ ಕೂಗ್ತಾರೆ ನೋಡಿ. ಅದು ನಮ್ಮ ಕಡೆ ಅರೇಬಿಯಲ್ಲಿ ಕೂಗ್ತಾರೆ. ಈ ಥರ ಕೂಗಿದಾಗ, ತಮಿಳಲ್ಲಿ ಕೂಗಿದಾಗ ಇಲ್ಲಿರೋರಿಗೆ ಬೇರೆಯವ್ರಿಗೂ ಚೆನ್ನಾಗಿ ಅರ್ಥ ಆಗುತ್ತೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ. ನಮ್ಗೆ ಅರಬ್ಬಿ ಅರ್ಥ ಆಗೋಲ್ಲ. ದೇವ್ರನ್ನ ಉಳಿಸೋದು ಅಂದರೆ ಏನಂದರೆ ಪೂಜಿಸೋದು, ಏನು ಹೇಳ್ತಾ ಇದ್ದಾರೆ ಅಂತಲೇ ಗೊತ್ತಾಗಲ್ಲ. ನಮ್ಗೆ ಇವತ್ತವರೆಗೂ ಸಂಸ್ಕೃತನೇ ಗೊತ್ತಾಗಲ್ಲ. ಹೋಗ್ತಾರೆ, ಪುರೋಹಿತರು ಮಾಡ್ತಾರೆ ಅರ್ಚನೆನ, ನಾವು ಬಂದುಬಿಡ್ತೇವೆ. ಇಲ್ಲಿಂದ ಬೇರೆ ಅರಬಿಕ್ ಹೋಗೋಣ. 2 ಸೈಡು ಗ್ರೀನಾಗಿ ಒಳ್ಳೆ ಗಾಡಿ, ಸಿಟಿ ಗಾಡಿ ಕುಡ್ದು ಹೊಟ್ಟೆ ಎಲ್ಲ ಕಾರ್ ಬೆಟ್ರ್ ತೊಟ್ಟಿ ಆದಂಗೆ ಆಗ್ಬಿಟ್ಟಿದೆ. ಅವಾಗ ಇವು ಹಳ್ಳಿ ಕಡೆ ನಮ್ಮೂರು, ಅಟ್ಲೀಸ್ಟ್ ನಮ್ಮ ಹತ್ತತ್ರ ಇರೋ ಹಳ್ಳಿ ಕಡೆ ಆದರೂ ಓಟ್ ಬರಬೇಕು, ಸ್ವಲ್ಪ ಆಕ್ಸಿಜನ್ ಕೊಡಬೇಕು ಬಾಡಿಗೆ. ಎಷ್ಟು ದೂರದಲ್ಲ ಫುಲ್ ಅದೇ. ಫಸ್ಟೆಲ್ಲ ಪೆಟ್ರೋಲಲ್ಲಿ ಮೈಲೇಜ್ ಇಲ್ಲ ಅಂತ ಒಂದು ಕಾರಣ ಹೇಳ್ಬೋದು. ಇವಾಗ ಪೆಟ್ರೋಲ್ ಮಿಕ್ಸ್ ಮಾಡೋದ್ರಿಂದ ಯಾರ ಮೇಲೂ ಕಂಪ್ಲೇಂಟೇ ಮಾಡೋಕ್ಕಾಗಲ್ಲ. ಇಂಡಿಯನ್ ಬೆಟ್ರಾ, ಭಾರತ್ ಬೆಟ್ರಾ, ಇಲ್ಲ HP ಬೆಟ್ರಾ ಅಂತ ಫಸ್ಟೆಲ್ಲ ಮೈಲೇಜ್ ಇದ್ರಲ್ಲಿ ಹಾಕ್ಸು ಅಂತ ಹೇಳೋರು. ಎಥನಾಲ್ ಮಿಕ್ಸ್ ಮಾಡೋದ್ರಿಂದ ಅವರೇ ಫಿಕ್ಸ್ ಆಗಿಬಿಡ್ತಾರೆ. ಹಂಗೆ 2 ಮೈನಸ್ ಕಮ್ಮಿ ಬರುತ್ತೆ, ಯಾವುದ್ರಲ್ಲಿ ಹಾಕ್ಸಿದ್ರೆ ಏನು ಅಂತ. ಪವರ್ 120 ರೂಪಾಯಿ, ಆ ಪವರ್ ಹಾಕಿ 20 ರೂಪಾಯಿ ಹಾಕ್ಸೋ ಬದಲು ಇನ್ನೂ ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಕೊಂಡು ಅದೇ ಲೆಕ್ಕನೇ ಬರುತ್ತೆ. ಓಪನ್ ಇರ್ಕಾ? ஆமாம். பெங்களூர் சென்னையிலேருந்து பார்த்துட்டு ಫುಲ್ಲು ಮೇನ್ ರೋಡ್ ಕಡೆ 2005 ಈಶಾ ಎಕೋ ಟೂರಿಸಂ ಸೆಂಟರ್ ಪಿಚ್ಚರ್. ಇದು 4 ಜನರಿಗೆ 500 ರೂಪಾಯಿ, ಒಬ್ಬರವ್ರಿಗೂ 500 ರೂಪಾಯಿ. ಅಂದರೆ ಬೋಟಿಂಗ್ ಶೇರಿಂಗ್ ಮಾಡ್ಕೊಂಡು ಹೋಗ್ಬೋದು. ಪವರ್ ಬೋಟ್ ಬಂದು ಪವರ್ ಬೋಟ್ ಎಲ್ಲ ಕೆಳಗಡೆ ಮೋಟರ್ ಗಾಡಿ 2 ಕಿಲೋಮೀಟರ್ ಪವರ್ ಬೋಟಿಂಗ್ 40 ಮಿನಿಟ್ಸ್
ಅಂದರೆ 8% ಜನ ಬಂದರೆ 2,000 ರೂಪಾಯಿ. ನಮ್ಮದು இதெல்லாம் ஒரு காத்தானே யார் யார் தலை வேற சொல்லக்கூடாது. அது யார் சொல்லு? நீ கொஞ்சம் மேலே ஏறி வேற பாண்டிச்சேரியில் க்ளோஸ் பண்ணி வச்சுருக்காங்க. பாண்டிச்சேரியிலே க்ளோஸ் பண்ணி வச்சுருக்காங்க. புயல் ஏதோ அலர்ட் ஆகும் 1ஆம் தேதி வரைக்கும். அதான் ஃபஸ்ட்டு கேட்டேன், இவங்க ஃபோன் பண்ணி கேட்டு கன்ஃபார்ம் பண்ணிட்டு வந்தோம். அது கடல்லையே ஒட்டி இருக்கும். ஆமாம், இது கடலை ஒட்டி இருந்தாலும் நம்ம இருக்க இடம் பார்த்தீங்கன்னா 6 கிலோமீட்டர் லாங்கில் இருக்கும் கடலில். இங்கே எந்த பாதிப்பாக காட்டு தாண்டி தான் நமக்கு அது வராது அவ்வளோ சீக்கிரம். இது இருக்கிறதுனாலே அலையே அதிகமாக வராது. மேலே தான் இருக்குது கடல். இங்கேருந்து கடலுக்கு கிட்ட போகணும்னா 6 கிலோமீட்டர் மேலே வராது. இப்போ பார்த்தீங்கன்னா எதாக இருந்தாலும் தகவல் தெரியும். நான் இவங்க போகிறதா இருந்தால் இன்னும் போயிருக்கலாம், ஏன்னா இவங்க வீட்டுக்கு போகிறாங்க. நான் நிறுத்தினப்பே சொல்லியிருந்தா இவங்களுக்கு சொல்லியிருக்கலாம். இல்லை தெரில நம்மளுக்கு அங்கே ரெஸ்ட்ரிக்ஷன் அவ்வளோதான். இது வரைக்கும் நான் உண்டாலும் என்ன கேட்டால் நம்ம அதை சொல்லலாம். என்ன பண்ணுறது பாவம், இவங்களும் வீட்டுக்கு போகிறாங்க. ₹500 கொடுப்பாங்க. இதுமாரி ஹார்ட் ஒர்க் பண்ணி கொண்டு போய் கொடுத்து அது நீங்கள் தான் எக்ஸ்பிளைன் பண்ணணும்.
இவ்வளோக்கு தான் எண்டு, எக்ஸ்ட்ரா இது வந்து எக்ஸ்ட்ரா அமௌண்ட்டு. எல்லாமே அவங்களாம் சொல்ல மாட்டாங்க, கேட்பாங்க இதான் இருக்காது என்ன டீப்பாக வந்தவங்களுக்கு தெரியும். இப்போ அடுத்த வாட்டி நான் வந்தால் எனக்கு தெரியும். ஃபஸ்ட் டைம் வந்தால் எனக்கு ஃபஸ்ட் டைம்ன்றதுனால எனக்கு தெரில. அது மாதிரி இல்லை நார்மலாகவே எல்லாமே கேட்பாங்க. நீங்கள் எதாவது கேட்பீங்க அப்படின்னா எதுவும் கேட்கல, போட்டு போட்டு தான் நீங்கள் அவங்களாவே கேட்பாங்க. எல்லாமே ஆன்லைனில் பார்த்துட்டு தானே வரேன். இதுதான் 3 கிலோமீட்டர் வரும். அப்படியே போயிட்டு இப்படி வரும். இப்படி போயிட்டு அப்படியே வருமா? அங்கேருந்து இப்படி வரும். ஓகே ஓகே. நம்ம ரூட்டு பார்த்தோம், நம்ம போய் ஏற்றணும்ல, அங்கேருந்து போட்டு வச்சுட்டு அங்கேருந்து போயிட்டு இப்படி வரும். ओके उधर से जाके एक्स्ट्रा दिया तो ऐसा आएगा. ಫಾರೆಸ್ಟ್ ಫಿನಿಶ್ ಆಯ್ತು ರೈಡು. ತುಂಬ ಚೆನ್ನಾಗಿದೆ, ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು. ಪಾಂಡಿಚೇರಿ ಇಲ್ಲಾಂದರೆ ಇನ್ನೊಂದು 2 ಪ್ಲೇಸ್ ತೋರಿಸ್ತಾರೆ, ಹಾರ್ಬರು ಆ ಥರ. ಇದು ವರ್ಕ್ ಬಟ್ ಅಲ್ಲೂ 500 ಸ್ವಲ್ಪ ಎಕ್ಸ್ಟ್ರಾ ಪ್ಲೇಸ್ ತೋರಿಸ್ತಾರೆ. ಈ ಥರ ಎಲ್ಲ ಇಲ್ಲ, ನೆಕ್ಸ್ಟ್ ಟೈಮ್ ಪಾಂಡಿಚೇರಿ ಎಕ್ಸ್ಪ್ಲೋರ್ ಮಾಡೋದು. ಊಟ ಮಾಡಿದೆ. ರೈಸು, ಮೀನು ಸಾಂಬಾರು ಚೆನ್ನಾಗಿತ್ತು. ಇದು ಮಾವಿನಕಾಯಿ ಹಾಕಿ ಮೀನು ಸಾಂಬಾರು ಒಂದು ಮಾಡಿದ್ರು. 80 ರೂಪೀಸು ಏನೋ ತೊಗೊಂಡ್ರು. ಇಷ್ಟು ಸ್ವೀಟ್ 100 ರೂಪಾಯಿ ಅಂದರು, ಊಟ 80 ರೂಪಾಯಿ ಅಂದರು. ಏನು ಟೂರಿಸ್ಟ್ ಪ್ಲೇಸ್ ಅನ್ನೋದಕ್ಕೋಸ್ಕರ ಜಾಸ್ತಿ ಇಟ್ಕೊಂಡ್ರೆ ಗೊತ್ತಿಲ್ಲ. ಸ್ವೀಟ್ 4 ಪೀಸ್ ಇತ್ತು. ಅದನ್ನು ಕೇಳಿದ್ದಕ್ಕಿಂತ 20 ರೂಪಾಯಿ ರಿಟರ್ನ್ ಕೊಟ್ಟರು. ಊಟ ವರ್ತಾಗಿದ್ದರೆ 100 ಇಲ್ಲ 200 ರೂಪಾಯಿ ಕೂಡ ಕೊಟ್ಬಿಡೋಣ. ವರ್ತಿಲ್ಲ ಅಂದರೆ ಅವ್ರಿಗೆ ಹೇಳ್ಬೇಕು. ಅದು ಸೀಳಿಸ್ಬಿಟ್ಟು ಬೇರೆ ಎಣ್ಣೆನೇ ಹಾಕಿದ್ರು. ಅದು ಸ್ಕಿಡ್ಡು ಚಿಕ್ಕದಾಗಿರೋದು ಯೋಚನೆ ಮಾಡ್ಬೇಕಾಯ್ತು. ಸ್ಕಿಡ್ಡು ಆ್ಯಕ್ಚುಲಿ ದೊಡ್ಡ ಬರುತ್ತೆ. ನಾನು ಫಸ್ಟ್ ಟೈಮ್ ಸ್ಕಿಡ್ ತಿಂತಾ ಇರೋದು. ಏನು ದೊಡ್ಡ ಡಿಫ್ರೆನ್ಸ್ ಏನು ಕಾಣಿಸ್ತಾ ಇಲ್ಲ ಅದರಲ್ಲಿ, ಟೇಸ್ಟ್ ಏನಿಲ್ಲ. ಓಕೆ, ಮ್ಯಾಂಗ್ರೋವ್ ಫಾರೆಸ್ಟ್ ನೋಡಬೇಕಂತ ನೋಡಾಯಿತು. ಖುಷಿ, ಒಂಥರ ನಿಂದಿ. ಎಷ್ಟು 4 ಮೆಂಬರ್ಸ್ಗೆ ಟೋಟಲ್ 500. ನಾನು ಇದು ಪಾಂಡಿಚೇರಿಗೆ 1 ಮೆಂಬರ್ಗೆ 500. ಅಲ್ಲೇನಂದರೆ ಹಾರ್ಬರು ಪ್ಲಸ್ಸು ನದಿ ಸಮುದ್ರ ಸೇರೋ ಜಾಗ ತೋರಿಸ್ತಾರೆ. ಆಮೇಲೆ ಯಾವುದೋ ಒಂದು ಹಾಳಾಗಿರೋ ಪಾರ್ಟ್ ಇದ್ದಿರೋ ಒಂದು ಬಿಲ್ಡಿಂಗ್ ತೋರಿಸ್ತಾರೆ ಫ್ರೆಂಚ್ ಕಾಲದಲ್ಲಿ. ಆಚೆ ಎಲ್ಲರೂ ಊಟ ಕರೀತಾರೆ. ಇದು 1 ಮೆಂಬರ್ಗೆ 500. ಇದು ಬಂದು 1 ಮೆಂಬರ್ಗೆ ನೀವು ಒಂದು 120 ರೂಪಾಯಿ ಲೆಕ್ಕ ಬರುತ್ತೆ. 4 ಜನ ಹೋದರೆ. ಇಬ್ಬರು ಹೋದರೆ 250. ಒಬ್ಬರು ಹೋದರೆ ನಾನು ಒಂದು ಬೋಟ್ಗೆ 500 ರೂಪಾಯಿ ಕೊಡಬೇಕಾಯ್ತು. ಆಮೇಲೆ ಯಾರೋ ಹಿಂದಿಯವರು ಸಿಕ್ಕಿದ್ರು, ನಾರ್ತವರು ಕಪಲ್ಸ್ 2 ಬರ್ಡ್ ಸಿಕ್ತು. ಅವ್ರ ಜೊತೆ ಹೋಗ್ಬಿಟ್ಟು ಶೇರಿಂಗಲ್ಲಿ ಬಂದೆ. ಯಾಕಂದರೆ ನಮ್ಗೆ ಟೈಮ್ ಇಲ್ಲ, ಕುತ್ಕೊಂಡು 4 ಜನ ಬರೋ ವೇಟ್ ಮಾಡ್ತಾಯಿದ್ದೆ. ನಮ್ಗೆ ತುಂಬ ಟೈಮ್ ವೇಸ್ಟ್ ಆಗುತ್ತೆ. ಆಲ್ರೆಡಿ ಅಲ್ಲೇ 1/2 ಅವರ್ ವೇಟ್ ತಪ್ಪು ಮಾಡಿದೆ. ಫಸ್ಟ್ ಕರ್ಕೋಬೇಕಾಯ್ತು ಅವ್ರನ್ನ.